ಖರೀದಿಯಲ್ಲಿ ಅವ್ಯವಹಾರ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸಂಬಂಧ ಈಗ ದೂರುದಾರರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಗತ್ಯ ದಾಖಲೆಗಳನ್ನ ಒದಗಿಸಿ ಅಂತ ಹೇಳಿ ನೋಟಿಸ್ ಕೊಟ್ಟಿರೋದು. ಕೇಸ್ ಸಂಬಂಧ ದೂರುದಾರರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಅಗತ್ಯ ದಾಖಲೆಗಳನ್ನ ಒದಗಿಸುವಂತೆ ಸೂಚಿಸಿ ನೋಟಿಸ್ ಕೊಟ್ಟಿರೋದು. ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ವೈದ್ಯಾಧಿಕಾರಿ ಗಿರೀಶ್, ಮಧು ಸೇರಿ ಹಲವರ ವಿರುದ್ಧ ಆರೋಪ. ವೈದ್ಯಾಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಸುಮಾರು 167 ಕೋಟಿ ರೂಪಾಯಿ ದುರ್ಬಳಕೆ ಮಾಡಿಕೊಂಡಿರುವಂತಹ ಮಾಹಿತಿ. ವೈದ್ಯಾಧಿಕಾರಿ ಡಾಕ್ಟರ್ ವಿಷ್ಣು ಪ್ರಸಾದ್ ದೂರನ್ನ ಸಲ್ಲಿಸಿದ್ರು. ದೂರು ಸಂಬಂಧ ದಾಖಲೆ ಒದಗಿಸೋದಕ್ಕೆ ಈಗ ನೋಟಿಸ್ ಅನ್ನ ಕೊಟ್ಟಿರೋದು. ಅಧಿವೇಶನದ ಬಳಿಕ ಪ್ರತ್ಯೇಕ ಎಸ್ಐಟಿ ರಚನೆಯಾಗುವಂತಹ ಸಾಧ್ಯತೆ ಇದೆ. ಕೊರೋನಾ ಕಿಟ್ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನೋಟಿಸ್. ದೂರುದಾರರಿಗೆ ಕೇಸ್ ಸಂಬಂಧ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಸೂಕ್ತ ದಾಖಲೆಗಳನ್ನ ಕೊಡಿ. ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಒಂದಷ್ಟು ಜನರ ಮೇಲೆ ಇಷ್ಟು ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು, ಅದು ಹೆಂಗಾಗಿದೆ, ಯಾವ ರೀತಿ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೊಡಿ. ಪೊಲೀಸರು ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವೈದ್ಯಾಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಸುಮಾರು 167 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಈ ಸಂಬಂಧ ಸೂಕ್ತ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿರೋದು. ಅಧಿವೇಶನದ ಬಳಿಕ, ಅಧಿವೇಶನ ಮುಗಿದ ಬಳಿಕ ಪ್ರತ್ಯೇಕವಾಗಿ ಎಸ್ಐಟಿ ರಚನೆಯಾಗುವಂತಹ ಸಾಧ್ಯತೆ ಇದೆ. ಕೊರೋನಾ ಕಿಟ್ ಖರೀದಿಯಲ್ಲಿ ಆಗಿರುವಂತಹ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನ ಮುಗಿದ ಬಳಿಕ ಪ್ರತ್ಯೇಕವಾಗಿ ಎಸ್ಐಟಿ ರಚನೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಸಂಬಂಧ ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ನೋಟಿಸ್ ಕೊಡಲಾಗಿದೆ. ಅದರ ಜೊತೆಗೆ ಸಾಕಷ್ಟು ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಅಲ್ಲಿ ಖರೀದಿ ಮಾಡಿರೋದು ಒಂದು ರೇಟು, ಆದರೆ ಇಲ್ಲಿ ಹಾಕಿರುವಂತಹ ಬಿಲ್ಲಲ್ಲಿ ಒಂದು ರೇಟ್ ಹಾಕಿದ್ದಾರೆ. ಹಾಗಾಗಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ದೂರು ಸಂಬಂಧ ದಾಖಲೆ ಒದಗಿಸುವುದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಅಧಿವೇಶನ ನಡೀತಾ ಇದೆ. ಇವತ್ತಿಗೆ ಅಧಿವೇಶನ ಮುಗಿಯುತ್ತೆ. ಇದಾದ ಬಳಿಕ ಪ್ರತ್ಯೇಕವಾಗಿ ಎಸ್ಐಟಿ ರಚನೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕೊರೋನಾ ಕಿಟ್ ಖರೀದಿಯಲ್ಲಿ ಆಗಿರುವಂತಹ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರು ಯಾರಿದ್ದಾರೆ ಅಂದ್ರೆ, ದೂರು ಕೊಟ್ಟಿದ್ರು ಒಂದಿಷ್ಟು ಜನ, ಇಷ್ಟು ಕೋಟಿ ಅವ್ಯವಹಾರ ಆಗಿದೆ, ಈ ರೀತಿ ಅವ್ಯವಹಾರ ಆಗಿದೆ, ಇಂಥವರಿಂದ ಅವ್ಯವಹಾರ ಆಗಿದೆ ಅಂತ ಹೇಳಿ ಏನು ದೂರು ಕೊಟ್ಟಿದ್ರಲ್ಲ ಅವರಿಗೇನೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಅಂದ್ರೆ ದೂರು ಕೊಟ್ಟಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಕೊಡಿ, ಅಗತ್ಯ ದಾಖಲಾತಿಗಳನ್ನ ಒದಗಿಸುವಂತೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಸರ್ಕಾರ ಈಗ ಆಲ್ರೆಡಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ ಸಂಬಂಧ ಪೊಲೀಸರು ದೂರುದಾರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಕೊರೋನಾ ಕಿಟ್ ಖರೀದಿಯಲ್ಲಿ ಆಗಿರುವಂತಹ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ವರದಿ ಕೂಡ ರೆಡಿ ಆಗಿದೆ, ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಈಗ ದೂರುದಾರರಿಗೇನೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರೋದು. ನೋಟಿಸ್ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಏನಂತ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಹೇಳಿ ವೆಂಕಟೇಶ್. ಪೂರ್ಣಿಮಾ, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಎಫ್ಐಆರ್ ಏನಿದೆ, ಈ ಎಫ್ಐಆರ್ ಆಧಾರದ ಮೇಲೆ ಡಾಕ್ಟರ್ ವೈದ್ಯರುಗಳಾದಂತಹ ರಾಘು, ಮುನಿರಾಜು ಮತ್ತು ಗಿರೀಶ್ ಜನಪ್ರತಿನಿಧಿಗಳು ಮತ್ತು 2 ಎಕ್ಸ್ಪೋರ್ಟ್ ಕಂಪನಿಗಳೇನಿದೆ ಸರ್ಕಾರಿ ಅಧಿಕಾರಿಗಳು ಸೇರಿ ಇವರ ಮೇಲೆ ಕೂಡ ಎಫ್ಐಆರ್ ದಾಖಲಾಗಿದೆ. ಅಂದ್ರೆ N95 ಮಾಸ್ಕ್ ಮತ್ತು PPE ಕಿಟ್ಗಳ ಖರೀದಿಯಲ್ಲಿ 167 ಕೋಟಿ ರೂಪಾಯಿ ಗೋಲ್ಮಾಲ್ ಆಗಿರುವಂತದ್ದು. ಇವರು ಖರೀದಿ ಮಾಡಿರುವಂತಹ PPE ಕಿಟ್ಗಳ ಬೆಲೆ ಒಂದಾದ್ರೆ ಅಲ್ಲಿ
ಒಂದು ಮತ್ತು ಕೆಲವು ಸಾಮಗ್ರಿಗಳನ್ನು ಇವರು ಖರೀದಿಯೇ ಮಾಡಿದಿಲ್ಲ, ಬಿಲ್ ಅನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಕಂಪನಿಗಳಿಗೂ ಕೂಡ ಅಲ್ಲಿಂದ ಖರೀದಿ ಮಾಡಿರೋದಕ್ಕೆ ಹಣವನ್ನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ವಿನಃ ಆದ್ರೆ ಅದು ಯಾವುದೇ ರೀತಿಯ ಸಾಮಗ್ರಿಗಳಂದ್ರೆ PPE ಕಿಟ್ ಮತ್ತು N95 ಮಾಸ್ಕ್ ಗಳನ್ನ ಖರೀದಿಯೇ ಮಾಡಿಲ್ಲ. ಈ ರೀತಿಯಾದಂತಹ ಅವ್ಯವಹಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಡಾಕ್ಟರ್ ವಿಷ್ಣು ಪ್ರಸಾದ್ ಅವರು ಒಂದು ದೂರನ್ನ ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇಲೆ ಎಲ್ಲರ ಮೇಲೆ ಕೂಡ FIR ದಾಖಲಾಗಿದೆ. ಈ FIR ನ ಆಧಾರದ ಮೇಲೆ ಈಗ ಈ ಒಂದು ತನಿಖೆಯನ್ನು ಕೂಡ CIDಗೆ ವಹಿಸಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಪೊಲೀಸರು ಕೂಡ ಪತ್ರವನ್ನು ಬರೆದಿದ್ದಾರೆ. ಸೊ ಈ ಒಂದು ಪ್ರಕರಣವನ್ನ ಗಂಭೀರತೆಯನ್ನು ಅರಿತು, ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರುವಂತದಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಯನ್ನ ತರಬೇಕಾಗಿತ್ತು, ಜನರ ರಕ್ಷಣೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಹಣ ಮಾಡೋದ್ರಲ್ಲಿ ಈ ಅಧಿಕಾರಿಗಳು ಮುಂದಾಗಿದ್ರು. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ದೂರು ದಾಖಲಾಗಿತ್ತು. ಸದ್ಯಕ್ಕೆ ಈಗ ಏನು ದೂರನ್ನ ಕೊಟ್ಟಿರುವಂತಹ ಡಾಕ್ಟರ್ ವಿಷ್ಣು ಪ್ರಸಾದ್ ಏನಿದ್ದಾರೆ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬಂದು ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ತನಿಖೆಗೆ ಸಹಕಾರಿಯಾಗಿರುವಂತೆ ಒಪ್ಪಿಸಬೇಕು. ಮತ್ತೆ ಯಾವೆಲ್ಲ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ರು ಮತ್ತು ಯಾವೆಲ್ಲ ಅಂಶಗಳನ್ನ ಒಳಗೊಂಡಂತಹ ಈ ಒಂದು ಅವ್ಯವಹಾರ ಆಗಿತ್ತು ಮತ್ತು ಇದರಲ್ಲಿ ಒತ್ತಡ ಹಾಕಿದ್ ಯಾರು, ಆ ಸಂದರ್ಭದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ವರದಿ ಮತ್ತು ಡೀಟೇಲ್ ಅನ್ನ ಕೊಡಬೇಕು ಅಂತ ಹೇಳಿ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ ನ ಆಧಾರದ ಮೇಲೆ ಇವತ್ತು ಅಥವಾ ನಾಳೆ ಅವರು ಠಾಣೆಗೆ ತೆರಳಿ ಅಧಿಕಾರಿಗಳಿಗೆ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡುವಂತದ್ದು, ದಾಖಲೆಗಳನ್ನು ಒದಗಿಸ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೂಡ ಒಂದು ಈ ಸ್ಕ್ಯಾಮ್ ಏನಿದೆ, ಒಂದು ಕೋವಿಡ್ ಸ್ಕ್ಯಾಮ್ ಏನಿದೆ, ಇದನ್ನ ಒಂದು ತನಿಖೆ ಮಾಡೋದಕ್ಕೂ ಕೂಡ SIT ರಚನೆ ಆಗುವ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಭಾಗಿಯಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಸೆಷನ್ ಮುಗಿದ ನಂತರ ಒಂದು SIT ತಂಡವನ್ನ ರಚನೆ ಮಾಡ್ತಾರೆ. ಆ ತಂಡ ರಚನೆ ಆದ ಮೇಲೆ ಎಲ್ರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ MP ಈಗ ಹಾಲಿ MP ಆಗಿರುವಂತಹ ಸುಧಾಕರ್ ಅವರಿಗೂ ಕೂಡ ನೋಟಿಸ್ ಕೊಡ್ತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದವರು ಅವರ ಗಮನಕ್ಕೆ ಬರದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಅವ್ಯವಹಾರ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಸೊ ಅವರಿಗೂ ಮುಂದಿನ ದಿನಗಳಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವ ಸಾಧ್ಯತೆ ಇರುವಂತದ್ದು. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.